ಹಲೋ ಫ್ರೆಂಡ್ಸ್, ಎಲ್ರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆ ಅದಕ್ಕೆ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ಟೊಮೆಟೊ ಪುಲಾವ್ ರೆಸಿಪಿನ ತೊಗೊಂಡಿದ್ದೀನಿ. ಇನ್ಸ್ಟೆಂಟಾಗಿ ಮಾಡುವಂಥದ್ದು. ಬೆಳಗ್ಗೆ ಎದ್ದಾಗ ಲೇಟ್ ಆದರೂ ಪರವಾಗಿಲ್ಲ, ಬೆಳಗ್ಗೆ ಏಳುವಾಗ ಅಷ್ಟು ಬೇಗ ಮಾಡಿ ನೀವು ಲಂಚ್ ಬಾಕ್ಸ್ಗೂ ತಗೊಂಡು ಹೋಗ್ಬೋದು, ಬೇಕಾದರೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು. ಎಲ್ಲದಕ್ಕೂ ಅನುಕೂಲವಾಗಿರುವಂಥ ಒಂದು ರೆಸಿಪಿ. ಇದರಲ್ಲಿ ಮನೆಯಲ್ಲಿ ಇರುವಂತಹ ಹೋಲ್ ಮಸಾಲೆಗಳು, ಅಂದರೆ ಇಡೀ ಮಸಾಲೆ ಇರುತ್ತಲ್ಲ, ಫಾರ್ ಎಕ್ಸಾಂಪಲು ಇದು ನಿಮ್ಮದು ಲವಂಗ, ದಾಲ್ಚಿನ್ನಿ ಅಂಥದ್ದೆಲ್ಲ ಗರಂ ಮಸಾಲೆಗಳು ಮಾತ್ರ ಹಾಕ್ಬಿಟ್ಟು ಈ ಟೊಮೆಟೊ ಪ್ಯೂರಿ ಅದರಲ್ಲಿ ಮಿಕ್ಸ್ ಮಾಡಿ ಮಾಡುವಂತಹ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದರೆ ಬಾಸ್ಮತಿ ಅಕ್ಕಿ ಉಪಯೋಗಿಸಿ, ಇದ್ದಿದ್ರೆ ಆರ್ಡಿನರಿ ಅಕ್ಕಿ ಉಪಯೋಗಿಸಿ, ಯಾವ್ದು ಬೇಕಾದ್ರೆ ಉಪಯೋಗಿಸಬಹುದು. ತುಂಬ ಸುಲಭ, ಅರ್ಧ ಗಂಟೆನಲ್ಲಿ ಪುಲಾವ್ ರೆಡಿ ಆಗಿಬಿಡುತ್ತೆ. ಅಂಥ ಈಸಿ ರೆಸಿಪಿನ ತೊಗೊಂಡಿದ್ದೀನಿ. ಮುಂದೆ ಅದೇ ರೆಸಿಪಿ ಯೂಟ್ಯೂಬ್ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ ಫ್ರೆಂಡ್ಸ್, ನೋಡಿ. ನಿಮಗೆ ಒಂದು ಸ್ವಲ್ಪನಾದರೂ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ. ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ ಅಂತ ಹೇಳ್ಬಿಟ್ಟು ಮುಂದೆ ಯೂಟ್ಯೂಬಲ್ಲಿ ಟೊಮೆಟೊ ಪುಲಾವ್ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ನಮಸ್ಕಾರ, ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲ ಆದರದ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಟೊಮೆಟೊ ಪುಲಾವ್ ರೆಸಿಪಿನ ತೊಗೊಂಬಂದಿನಿ. ಮಸಾಲೆ ರುಬ್ಬೋ ಕೆಲಸ ಇಲ್ಲ, ಏನಿಲ್ಲ, ಬರೀ ಇದು ಹೋಲ್ ಮಸಾಲ ಹಾಕ್ಬಿಟ್ಟು ಮಾಡೋದು. ಈಗ 1 ಕಪ್ ಬಾಸುಮತಿ ಅಕ್ಕಿನ ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಚೆನ್ನಾಗಿ ನೀರು ಹಾಕ್ಕೊಂಡು 2 ರಿಂದ 3 ಸತಿ ಚೆನ್ನಾಗಿ ತೊಳ್ಕೊಳ್ಳಿ. ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಅಕ್ಕಿ ಮೇಲೆ ಬರೋ ತನಕ ನೀರು ಹಾಕಿ ಒಂದು ಅರ್ಧ ಗಂಟೆ ನೆನೆಸಿ. ಅಷ್ಟರಲ್ಲಿ ನಮ್ಮ ಪುಲಾವ್ ರೆಡಿ ಆಗುತ್ತೆ. ಅದು ನೋಡಿ, ಸಾಸಿವೆ ಕಾಳು ಕಾಣೋದಿಲ್ಲ ಅಂತ ತೋರಿಸ್ತಾ ಇದ್ದೀನಿ. ಮತ್ತೆಲ್ಲ ಇಂಗ್ರೀಡಿಯೆಂಟ್ಸು ಒಗ್ಗರಣೆಗೆ ಬೇಕಾಗಿರುವಂಥದ್ದು. ಮತ್ತು ಇದೆಲ್ಲ ಮಸಾಲೆ ರುಬ್ಬಲಿಕ್ಕೆ, ಅಂದರೆ ರುಬ್ಬೋ ಟೊಮೆಟೊ ಬೇರೆ ಎಲ್ಲ ಹಸಿಮೆಣಸಿನ್ಕಾಯಿ, ಇದೆಲ್ಲ ಸೀಸನಿಂಗ್ದು, ಅಂದರೆ ಒಗ್ಗರಣೆದು. ಈಗ 4 ಟೊಮೆಟೊ ತೊಗೊಂಡಿದ್ದೀನಲ್ಲ, ಕೆಂಪಗಿರೋದು ಹಣ್ಣಾಗಿರೋ ದೇಸಿ ಟೊಮೆಟೊ ತೊಗೊಳ್ಳಿ. ಅದನ್ನು ನೋಡಿ, ಅದಕ್ಕೆ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಅದಕ್ಕೆ ನೀರಿಗೇರೇನು ಹಾಕಬಾರ್ದು. ಒಂದು ಅರ್ಧ ಟೀ ಸ್ಪೂನು ಕೆಂಪು ಮೆಣಸಿನ ಪುಡಿ ನಾನು ಬ್ಯಾಡಿಗೆ ಹಾಕಿದ್ದೀನಿ. ಫೈನಾಗಿ ಅದನ್ನು ಪ್ಯೂರಿ ಮಾಡ್ಕೊಳ್ಳಿ. ನೀರು ಹಾಕಬೇಕಂತಿಲ್ಲ, ಯಾಕಂದರೆ ಟೊಮೆಟೊನಲ್ಲೇ ನೀರಿನ ಅಂಶ ಇದೆ ಅಲ್ವಾ. ಈಗ ನೋಡಿ, ಪರ್ಫೆಕ್ಟಾಗಿ ಆಗಿದೆ, ತೋರಿಸ್ತಾ ಇದ್ದೀನಿ. ಈಗ 2 ಟೇಬಲ್ ಸ್ಪೂನು ತುಪ್ಪ ಮತ್ತು ಸ್ವಲ್ಪ ಎಣ್ಣೆ, ಒಂದು 2 ಟೀ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಕಾಯಿಸ್ಕೊಳ್ಳಿ. ಹಾಗೆ ಅದಕ್ಕೆ ಒಂದೇ ಒಂದು ಪಲಾವ್ ಎಲೆ ಮತ್ತು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸು, ಸೋಂಪು, ಜವಿತ್ರಿ, ಸಾಸಿವೆ ಮತ್ತು ಲವಂಗ, ದಾಲ್ಚಿನ್ನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ಲೋವಾಗಿ ಹಾಕೋದು ತೋರಿಸಿದ್ದೀನಿ. ನೀವು ಒಂದು ಸತಿ ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು. ಇದನ್ನೆಲ್ಲ ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ. ಅದು ಪರಿಮಳಯುಕ್ತ ಆಗಬೇಕು. 2 ಹಸಿಮೆಣಸಿನ್ಕಾಯಿ ಸೀಳಿರೋದು ಹಾಕಿದ್ದೀನಿ, ಬೇಕು 2, ಯಾಕಂದರೆ ಅಷ್ಟೊಂದು ಟೊಮೆಟೊ ಎಲ್ಲ ಹಾಕಿರ್ಬೇಕಾದ್ರೆ ನಾವು 2, ಅಂದರೆ ತುಂಬ ಖಾರ ಇದೆ ಫ್ರೆಂಡ್ಸ್. ಹಾಗೆ ಒಂದೇ ಒಂದು ದೊಡ್ಡದು ನೀರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಒಂದು 3/4 ಕಪ್ ಅಷ್ಟು ಆಗುತ್ತೆ ಕಟ್ ಮಾಡೋದು. ಸಣ್ಣ ಕಟ್ ಮಾಡಿ ಹಾಕಿ ಮತ್ತು ಚೆನ್ನಾಗಿ ಅದನ್ನು ತುಪ್ಪ ಎಣ್ಣೆಯಲ್ಲಿ ಸಾಟೆ ಮಾಡ್ಕೊಳ್ಳಿ. ಈಗ ನೋಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕಿ ಅದಕ್ಕೆ, ಮತ್ತು ಅರಿಶಿನ ಪುಡಿ 1/5 ಟೀ ಸ್ಪೂನ್ ಹಾಕ್ಕೊಳ್ಳಿ, ಸಾಕು. ಯಾಕಂದರೆ ಟೊಮೆಟೊ ಕಲರ್ ಬರಬೇಕಲ್ಲ, ಟೊಮೆಟೊ ಪುಲಾವ್ ಅಂದಮೇಲೆ ಟೊಮೆಟೊ ಕಲರ್ ಬರಬೇಕಲ್ಲ. ಈಗ ಅದರದ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಅದನ್ನು ಸಾಟೆ ಮಾಡ್ಕೊಳ್ಳಿ. ಈಗ ಟೊಮೆಟೊ ಪ್ಯೂರಿ ಮಾಡಿಟ್ಟಿದೆಯಲ್ಲ, ಅದನ್ನು ಹಾಕ್ಕೊಳ್ಳಿ. ಇದಕ್ಕೆ ದೇಸಿ ಟೊಮೆಟೊನೇ ಉಪಯೋಗಿಸಿ, ಯಾಕಂದರೆ ಸ್ವಲ್ಪ ಹುಳಿತನೂ ಇರುತ್ತಲ್ಲ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಂಬೈನ್ ಮಾಡಬೇಕು. ಹೇಗೆ ಅಂತಂದರೆ, ಅದು ನಾವು ಸಾಟೆ ಮಾಡ್ಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಡಬೇಕು ಮತ್ತು ದಪ್ಪಾಗಿ ಬರಬೇಕು. ನೋಡಿ, ಆಯ್ತು ನೋಡಿ, ಈಗ ಎಣ್ಣೆ ಬಿಟ್ಬಿಟ್ಟು ದಪ್ಪ ಬಂದಾಯಿತು. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಮತ್ತು ನಿಮ್ಮದು ಪುದೀನ 2 ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಅದನ್ನು ಕೂಡ ಅರಮೆಟ್ಟಿಗೆ ಆಗೋ ತನಕ ಹುರ್ಕೊಳ್ಳಿ. ಮತ್ತು ಗ್ರೀನ್ ಪೀಸ್ ನಾನು ಸಾಧಾರಣ 3/4 ಕಪ್ ಹಾಕಿದ್ದೀನಿ. 3/4 ಕಪ್ ಗ್ರೀನ್ ಪೀಸ್ ಹಾಕಿದ್ದೀನಿ. ಫ್ರೆಶ್ ಗ್ರೀನ್ ಪೀಸ್ ಹಾಕಿದ್ದೀನಿ. ಹಾಗೆ ಇವಾಗ ನಾವು ಬಾಸುಮತಿ ಅಕ್ಕಿ ಇಟ್ಟಿದ್ವಲ್ಲ, ತೊಳೆದು ನೀರು ಹಾಕಿಟ್ಟಿದ್ವಲ್ಲ, ಅದನ್ನ ನೀರು ಬಸಿದು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ಅದರಲ್ಲಿ ಅದು ಕಲರ್ಫುಲ್ ಆಯಿತು ನೋಡಿ ಈಗ ಅಲ್ವಾ. ಈಗ ಅದಕ್ಕೆ 1 ಕಪ್ ಅಕ್ಕಿಗೆ ಸಾಧಾರಣ 2 ಕಪ್ ನೀರು ಹಾಕ್ಬೋದು, ಯಾಕಂದರೆ ತುಂಬ ಹಳೆಯ ಅಕ್ಕಿ ಅದು, ಬಾಸುಮತಿ ಅಲ್ವಾ. ಕರೆಕ್ಟಾಗಿ 2 ಕಪ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಾಗುತ್ತೆ ನೋಡಿ. ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡಿ ಇದನ್ನು ಕೂಡಲೇ ಮುಚ್ಚಬಾರ್ದು. ನಾವು ಇದನ್ನು ಕುದಿಯೋಕ್ಕೆ ಬರೋ ಹಾಗೆ ನೋಡಬೇಕು. ಇವಾಗ ನೋಡಿ, ಕುದಿದ ನಂತರ ಅದಕ್ಕೆ ಕುಕ್ಕರ್ ಮುಚ್ಚಳ ಹಾಕಿಬಿಟ್ಟು ರೆಡಿ ಆಗೋ ತನಕ ಕುಕ್ ಮಾಡಿ. ಇವಾಗ ನೋಡಿ, ಆಯಿತು ನೋಡಿ, ಕಾಣ್ತಾ ಇದೆ ಅಲ್ವಾ. ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ಕಿ ಅಗಳೆ ಎಷ್ಟು ಚೆನ್ನಾಗಿದೆ ನೋಡಿ, ದೊಡ್ಡದು ಶಾವಿಗೆ ಇದ್ದಾಗಿದೆ ಅಲ್ವಾ. ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕುಕ್ಕಾಗಿ ಬಂದುಬಿಟ್ಟಿದೆ. ಈಗ ಇದಕ್ಕೆ ಒಂದೇ 1 ಟೇಬಲ್ ಸ್ಪೂನ್ ನಾನು ತುಪ್ಪ ಹಾಕಿದ್ದೀನಿ. ಇದು ಎಕ್ಸ್ಟ್ರಾ ಫ್ಲೇವರ್ಗೆ, ಅಂದರೆ ರುಚಿಗೆ ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ
ಪ್ರಾಬ್ಲಮ್ ಇಲ್ಲ. ನೋಡಿ ಇವಾಗ ರೆಡಿ ಆಯಿತು ಟೊಮೆಟೊ ಪುಲಾವು. ಸರ್ವ್ ಮಾಡಲಿಕ್ಕೆ ನೋಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ಫ್ರೆಂಡ್ಸ್, ಇದಕ್ಕೆ ನಾವು ಹಾಕಿರೋದು ಎಲ್ಲ ಹೋಲ್ ಮಸಾಲ ಅಲ್ವಾ, ಆದರೆ ಫ್ಲೇವರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಸಿಂಪಲ್ ಸಲಾಡ್ ಮಾಡೋಣ. ನಾನದು ಇದು ಹಾಕಿದ್ದೀನಿ, ಏನು ಮೊಸರು, ಚೆನ್ನಾಗಿ ದಪ್ಪ ಮೊಸರು, ಅದನ್ನು ಮಿಕ್ಸಿಲಿ ಹಾಕ್ಬಿಟ್ಟು ಬ್ಲೆಂಡ್ ಮಾಡಿ ಹಾಕಿದ್ದೀನಿ. ಹಾಗೆ ಅದಕ್ಕೆ ಬೂಂದಿ ಹಾಕ್ಕೊಳ್ಳಿ, ಹಸಿಮೆಣಸಿನ್ಕಾಯಿ ನಿಮಗೆ ಎಷ್ಟು ಬೇಕೋ ನಿಮ್ಮ ಟೇಸ್ಟ್ಗೆ ಹಾಕ್ಕೊಳ್ಳಿ ಫ್ಲೇವರ್ಗೆ. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಚಾಟ್ ಮಸಾಲ 1/4 ಟೀ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ಕಪ್ಪು ಸಾಲ್ಟು, ಬ್ಲ್ಯಾಕ್ ಸಾಲ್ಟ್ 1-2 ಚುಟುಕಿ. ಆಮೇಲೆ ಮಿಂಟ್ ಅಂದರೆ ಪುದೀನ ಸ್ವಲ್ಪ, ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಕೊತ್ತಂಬರಿ ಸ್ವಲ್ಪ ನೀವು ಯಥೇಷ್ಟವಾಗಿ ಹಾಕ್ಕೊಬೋದು. ನಾನು ನೀರುಳ್ಳಿನೂ ಹಾಕಲಿಲ್ಲ, ಟೊಮೆಟೊನೂ ಹಾಕಲಿಲ್ಲ, ಯಾಕಂದರೆ ಅದ್ರದ್ದು ಫ್ಲೇವರೇ ಅದರಲ್ಲಿದೆ ಅಲ್ವಾ ಎರಡರದ್ದು ಅಂತ. ನಿಮಗೆ ಬೇಕಾದ್ರೆ ನೀವು ಹಾಕ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ರೆಸಿಪಿನ ಮೊದಲಿಂದ ಕೊನೆ ತನಕ ನೋಡಿ, ಲಿಂಕ್ನ ಎಲ್ಲರ ಜೊತೆನೂ ಶೇರ್ ಮಾಡಿ. ನೆಕ್ಸ್ಟ್ ಹಾಕುವ ತನಕ ಎಲ್ಲರಿಗೆ ನಮಸ್ಕಾರ, ಬಾಯ್.